ಸಮರದ ಸನಿಹದಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಗೆ ಪ್ರತಾಪ್ ಸಿಂಹ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನನಗೆ ನಂಬಿಕೆ ಇದೆ, ನನಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ವಿಶ್ವಾಸದ ಮಾತುಗಳನ್ನಾಡಿದ್ದಾರೆ. ನಾನು ಯಾವ ನಾಯಕರ ಸುತ್ತವೂ ಕೂಡ ಸುತ್ತುವುದಿಲ್ಲ ಟಿಕೆಟ್ಗಾಗಿ, ನನಗೆ ಬೆಟ್ಟದ ಚಾಮುಂಡಿಯೇ ಗಾಡ್ ಫಾದರ್ ಅಂಥೇಳಿ ಮಾರ್ಮಿಕವಾಗಿ ನುಡಿದಿದ್ದಾರೆ. 10 ವರ್ಷದ ನಿಯತ್ತಿನಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದ್ದೇನೆ ನಾನು. ಪ್ರತಾಪ್ ಸಿಂಹ ಅವರ ಮಾತಿದು. ನನ್ನ ಪಕ್ಷ ನನ್ನನ್ನು ಕೈ ಬಿಡಲ್ಲ ಎಂಬಂತಹ ನಂಬಿಕೆ ಇದೆ ಅಂಥೇಳಿ ಪ್ರತಾಪ್ ಸಿಂಹ ಅವರು ಟಿಕೆಟ್ ಮಿಸ್ ಆಗುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಯ ಜೊತೆಗೆ ಮಾತನಾಡಿದ್ದಾರೆ. ಬಿಜೆಪಿಯಲ್ಲಿ ಈಗ ಪ್ರಮುಖವಾಗಿ ಮೈಸೂರು ಲೋಕಸಭಾ ಕ್ಷೇತ್ರದ ವಿಚಾರ ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಕಾರಣ 2 ಬಾರಿ ಮೈಸೂರಿನ ಸಂಸದರಾಗಿದ್ದಂಥ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗ್ತಾ ಇದೆ. ಮೈಸೂರಿನ ಯದುವಂಶದ ಯದುವೀರ್ ಅವರನ್ನು ಆ ಸ್ಥಾನಕ್ಕೆ ತರ್ತಾ ಇದ್ದಾರೆ ಅನ್ನುವಂಥದ್ದು ಈಗ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರುವಂಥದ್ದು. ಈಗ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಮೈಸೂರು ಕೊಡಗಿನ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅವರಿಗೆ ನಮ್ಮ ಜೊತೆಲಿದ್ದಾರೆ. ಸರ್, ಪ್ರಮುಖವಾಗಿ ಭಾಳ ದೊಡ್ಡ ಮಟ್ಟದ ಆಶ್ಚರ್ಯ ತರ್ತಾ ಇರುವಂತಹ ವಿಚಾರ ಏನು ಅಂದರೆ, 2 ಬಾರಿ ಸಂಸದರಾಗಿದ್ದಂಥವ್ರು, ನೀವು ಈಗಾಗಲೇ 10 ವರ್ಷದ ಸಾಧನೆಯ ಕಾರ್ಡನ್ನು ಎಲ್ಲರಿಗೂ ಹಂಚ್ತಾ ಬರ್ತಾ ಇದ್ದೀರಿ. ಇಷ್ಟೊಂದು ಕಾನ್ಫಿಡೆನ್ಸ್ ಇರುವಂಥ ತಮಗೆ ಟಿಕೆಟ್ ಮಿಸ್ ಆಗ್ತಾ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರುವಂಥ. ಜನಕ್ಕೆ ಬೇಕಾಗಿರೋದು ಕೆಲಸಗಾರರು, ಅವರ ಸೇವೆಯನ್ನು ಮಾಡುವಂಥವ್ರು. ಆ ಸೇವಕನಾಗಿ 10 ವರ್ಷದಿಂದ ಕೆಲಸವನ್ನು ಮಾಡಿದ್ದೀನಿ. ನನಗೆ ನಿಶ್ಚಿತವಾಗಿಯೂ ಕೂಡ ನನಗೆ ವಿಶ್ವಾಸ ಇದೆ, ಆ ತಾಯಿ ಚಾಮುಂಡಿ ನನ್ನನ್ನು ಕೈ ಬಿಡಲ್ಲ, ಕೇಂದ್ರದ ನಾಯಕರು ಕೂಡ ನನ್ನನ್ನು ಕೈ ಬಿಡಲ್ಲ ಅನ್ನೋ ವಿಶ್ವಾಸ ಇದೆ. ಅಲ್ಲ, ಪ್ರಮುಖವಾಗಿ ಇರುವಂತಹ ಪ್ರಶ್ನೆ ಏನು ಅಂತ ಅಂದರೆ, ಇಷ್ಟೆಲ್ಲ ಕೆಲಸ ಮಾಡಿದ್ಮೇಲೂ ಕೂಡ ಈ ಥರದ ಒಂದು ಸುದ್ದಿ ಬರುತ್ತೆ ಅನ್ನೋದಾದರೆ ನಿಮಗೆ ಗಾಡ್ ಫಾದರ್ನ ಕೊರತೆ ಇದೆ ಅನ್ನುವಂಥದ್ದು. ಯಾಕಂದರೆ ನೀವು ಗಾಡ್ ಫಾದರ್ ಇಲ್ದಲೇ ಸೈದ್ಧಾಂತಿಕ ಗಟ್ಟಿತನದಿಂದ 2014ರಲ್ಲಿ ಬಂದಂಥವ್ರು. 10 ವರ್ಷದಲ್ಲಿ ತಾವ್ಯಾರು ಗಾಡ್ ಫಾದರ್ ಕಂಡುಕೊಳ್ಳಿಲ್ವಾ ಅಂತ? ನಮಗೆ ತಾಯಿ ಚಾಮುಂಡಿನೇ ಇದ್ದಾಳೆ, ಇನ್ಯಾರು ಬೇಕು ನನಗೆ? ಆಮೇಲೆ ನನ್ನನ್ನು ಒಂಥರ ಜನನೇ ಅವ್ರ ಮನೆ ಮಗನಾಗಿ ನನ್ನನ್ನು ನೋಡ್ಕೊಳ್ತಿದ್ದಾರೆ. ನನಗೆ ನನ್ನ ಕ್ಷೇತ್ರದಲ್ಲಿರುವಂಥ ಕೊಡಗು ಮೈಸೂರಿನ ಜನ ಇದ್ದಾರಲ್ಲ, ಅವರೇ ನನ್ನ ಗಾಡ್ ಫಾದರ್ಸು. ನನ್ನ ಫೇಟನ್ನು ಅವರೇ ತೀರ್ಮಾನ ಮಾಡೋರು. ನಾಳೆ ಬೆಳಗ್ಗೆ ನಂಗೆ ಓಟ್ ಹಾಕೋಂಥವ್ರು ಅವರು. ಅವ್ರ ಮುಂದೆ ನನಗೆ ಇನ್ಯಾರು ಬೇಕು ಅಂತ ನಂಗೆ ಅನ್ಸಲ್ಲ. ಬಟ್ ಆ ಹಳೆಯ ರಾಜಕಾರಣ ಇದೆಲ್ಲ, ಯಾರ ಮನೆನೋ ಸುತ್ತುವಂಥದ್ದು ಅಂಥವೆಲ್ಲ ನನಗೆ ಗೊತ್ತಿಲ್ಲ. ನಾನು ಪತ್ರಕರ್ತನಾಗಿ ಬಂದವನು, ನನಗಂಥ ಅಭ್ಯಾಸಗಳಿಲ್ಲ. ಆದರೆ ನನ್ನ ಗಾಡ್ ಫಾದರ್ಸು ನನ್ನ ಕ್ಷೇತ್ರದ ಜನ. ಅಲ್ಲ, ಯಾಕೆಂದರೆ ಬೇರೆ ಕ್ಷೇತ್ರದಲ್ಲಿ ಗೋ ಬ್ಯಾಕ್ MP ಅನ್ನುವಂಥ ಘೋಷಣೆ ಕೇಳಿದ್ದೇವೆ, ನಮಗೆ ಈ MP ಸಿಗಲಿಲ್ಲ ಅನ್ನುವಂಥ ಘೋಷಣೆಯನ್ನು ಕೇಳಿದ್ದೇವೆ. ಮೈಸೂರು ಭಾಗದಲ್ಲಿ ಆ ಥರದ್ದು ಯಾವುದೂ ಕೂಡ ವಾತಾವರಣ ಇಲ್ಲ. ಅಲ್ಲಿಗೆ ಪಕ್ಷದ ಒಳಗಡೆ ಹಿತಶತ್ರುಗಳಿಂದ ಈ ಥರದೊಂದು ಆಗ್ಬಿಡುತ್ತಾ ಅನ್ನುವಂಥ ಆತಂಕನ? ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಏನು. ನಾನು ಹೇಳಿದ್ನಲ್ಲ, ನಾನು ತಾಯಿ ಚಾಮುಂಡಿಯ ಭಕ್ತ. ಆ ತಾಯಿ ನನ್ನನ್ನು ಕೈ ಬಿಡಲ್ಲ ಅಂತ ನಂಗೆ ಗೊತ್ತು. ಅಲ್ಲಿಗೆ ಈ ಬಾರಿಯೂ ಕೂಡ ಟಿಕೆಟ್ ಸಿಗುತ್ತೆ ಅನ್ನೋದು ವಿಶ್ವಾಸ ಇದೆ. ದೇವರು ನಾ ತಾಯಿ ಚಾಮುಂಡಿ ಸತ್ಯ ಅಂತಂದಮೇಲೆ ಆ ತಾಯಿ ಚಾಮುಂಡಿ ಏರಿರೋ ವಾಹನ ಯಾವುದು? ಇಲ್ಲಿ ಹುಲಿಗಳಿದ್ರೂ ಕೂಡ ಏರಿರೋದು ಸಿಂಹವನ್ನು. ಆ ವಾಹನ ಅವಳು ಕೈ ಬಿಡಲ್ಲ ಅಂತ ನನಗೆ ವಿಶ್ವಾಸ ಇದೆ. ಅಲ್ಲಿಗೆ ಹ್ಯಾಟ್ರಿಕ್ ಆಗುತ್ತೆ ಈ ಬಾರಿ. ಜನ ತೀರ್ಮಾನ ಮಾಡೋರು. ಇದು ಹ್ಯಾಟ್ರಿಕ್ಕು, ಇನ್ನೊಂದು 4 ಟರ್ಮು 5 ಟರ್ಮು ಗೆಲ್ಲೋ ಅಂಥದ್ದಲ್ಲ. ಜನಕ್ಕೆ ಒಬ್ಬ ಅವ್ರಿಗೆ ಚಾಕರಿ ಮಾಡೋವಂಥ ಒಬ್ಬ ಕೆಲಸಗಾರ ಬೇಕು. ಪ್ರತಾಪ್ ಸಿಂಹನಿಗಿಂತ ಒಳ್ಳೆ ಕೆಲಸ ಮಾಡುವಂಥ ಕೆಲಸಗಾರ ಮೈಸೂರು ಕೊಡಗಿ ಜನಕ್ಕೆ ಸಿಗೋಕ್ಕೆ ಸಾಧ್ಯ ಇಲ್ಲ. ಬಿಜೆಪಿಯಲ್ಲಿ ಕೆಲಸ ಮಾಡಿದವರಿಗೆ ಮನ್ನಣೆ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇದೆ. ನಾನು ಏನು ಅಲ್ದಿದ್ದವನ್ನ ತಗೊಂಬಂದು 2 ಸರಿ ಸಂಸದ ಮಾಡಿರೋದೇ ಬಿಜೆಪಿ. ಹಾಗಾಗಿ ಈ ಪಕ್ಷದಲ್ಲಿ ನ್ಯಾಯ ಕೊಡೋದಲ್ಲಿ ಇನ್ಯಾವ ಪಕ್ಷದಲ್ಲಿ ನ್ಯಾಯ ಕೊಡ್ತಾರೆ? ಕೊನೆಯದಾಗಿ ನಿಮ್ಮ ನೇರ ಮಾತುಗಳೇ ಕೆಲವೊಂದು ಸತಿ ಮುಳ್ಳಾಗ್ಬಿಡುತ್ತಾ? ಯಾಕೆಂದರೆ ನೀವು ಸೈದ್ಧಾಂತಿಕವಾಗಿ ಗಟ್ಟಿ ಥರ ಇದ್ದಂಥವ್ರು. ಹಾಗಾಗಿ ಕೆಲವೊಂದಿಷ್ಟು ನೇರ ಸತ್ಯಗಳನ್ನ ನೀವು ಪಾರ್ಟಿ ಪಕ್ಷ ವಿಚಾರದಲ್ಲೂ ಕೂಡ ಹೇಳಿದ್ರಿ, ನಾಯಕರ ವಿಚಾರದಲ್ಲೂ ಕೂಡ ಹೇಳಿದ್ರಿ. ಅದು ಎಲ್ಲಾದರೂ ಒಂಚೂರು ಟ್ರಬಲ್ ಆಗ್ತಾ ಇದೆ ಏನಂತ. ಇವತ್ತು ನೀವು ನೋಡಿ, ಕಾಂಗ್ರೆಸ್ನವರು ಟಿಕೆಟ್ ಅನೌನ್ಸ್ ಮಾಡಿಲ್ಲ. ಯಾಕೆ ಅನೌನ್ಸ್ ಮಾಡಿಲ್ಲ? ಪ್ರತಾಪ್ ಸಿಂಹನ ಸೋಲಿಸುವಂಥ ಒಂದು ಕ್ಯಾಂಡಿಡೇಟನ್ನು ಹುಡ್ಕೋಕ್ಕೆ ಅವ್ರ ಕೈಲಾಗಿಲ್ಲ. ಮುಖ್ಯಮಂತ್ರಿಗಳು ಈ ಭಾಗದವರು 136 ಸೀಟ್ ಒಟ್ಟು ಅವ್ರು ಗೆದ್ದಿರೋವಂಥದ್ದು. 136 ಸೀಟ್ ಇಟ್ಕೊಂಡು ಅಸೆಂಬ್ಲಿ ಸೀಟ್ ಇಟ್ಕೊಂಡಿರೋಂಥ ಪಾರ್ಟಿಗೆ ನನ್ನನ್ನು ಸೋಲಿಸುವಂಥ ಒಂದು ಕ್ಯಾಂಡಿಡೇಟನ್ನು ಹುಡ್ಕೋಕ್ಕಾಗಿಲ್ಲ ಅಂತಂದ ಮೇಲೆ ಪ್ರತಾಪ್ ಸಿಂಹ ಎಷ್ಟು ಕೆಲಸವನ್ನು ಮಾಡಿದ್ದಾನೆ, ಜನರ ಪ್ರೀತಿನ ಎಷ್ಟು ಗಳಿಸಿದ್ದಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇದು ಮೈಸೂರಿನ ಸಂಸದರಾಗಿರುವಂಥ ಪ್ರತಾಪ್ ಸಿಂಹ ಅವರ ವಿಶ್ವಾಸದ ಮಾತುಗಳು. ನನಗೆ ಕೆಲಸವನ್ನು ಮಾಡಿದ್ದೇನೆ, ಹಾಗಾಗಿ ನಮ್ಮ ಪಕ್ಷದಲ್ಲಿ ನನಗೆ ಮಾನ್ಯತೆ ಸಿಕ್ಕೇ ಸಿಗುತ್ತೆ. ನನಗೆ ಗಾಡ್ ಫಾದರ್ಗಳು, ಮೈಸೂರಿನ ಮತದಾರರೇ ನನ್ನ ಗಾಡ್ ಫಾದರ್ಗಳು. ಮೈಸೂರು ತಾಯಿ ಚಾಮುಂಡಿಗಿಂತಲೂ ದೊಡ್ಡದಾದಂಥ ಗಾಡ್ ಫಾದರ್ ಇನ್ಯಾರೂ ಕೂಡ ಬೇಕಾಗಿಲ್ಲ. ನನಗೆ ಈ ಬಾರಿ ಟಿಕೆಟ್ ಸಿಕ್ಕೇ ಸಿಗುತ್ತೆ, ದೊಡ್ಡ ಹಂತದಲ್ಲಿ ಗೆಲ್ತೇನೆ ಅನ್ನುವಂಥ ವಿಶ್ವಾಸದ ಮಾತುಗಳನ್ನ ಕೂಡ ಆಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.